ಕಷ್ಟಪಟ್ಟು ಮನೆ ಕಟ್ತಾರೆ. 500+ ವೆರೈಟೀಸ್ ಇದೆ ಅಂದ್ರೆ ಕ್ಯೂರಿಂಗ್ ಮಾಡೋಣ ಅಂತ ಅದ್ ಮಾಡಬಾರ್ದು ಸರ್. ಆರ್ಟಿಫಿಷಿಯಲ್ ಆಗ್ಲಿ, ಕ್ವಾರ್ಟ್ಸ್ ಆಗ್ಲಿ, ಯಾವ್ದಾದ್ರು ಟೈಲ್ಸ್, ಗ್ರಾನೈಟ್ಸ್ ಹಾಕಿ ಅವ್ರ ಕೋಟಾ ಸ್ಟೋನ್ ಆಗ್ಲಿ, A to Z ವೆರೈಟೀಸ್ ಇದೆ. ನೀವು ಲೈಫ್ ಟೈಮ್ ಅದು ಚೆನ್ನಾಗೇ ಇರುತ್ತೆ. ಒನ್ ಟೈಮ್ ವಿಸಿಟ್ ಮಾಡಿ ಚೆನ್ನಾಗಿರೋ ಮೆಟೀರಿಯಲ್ ತಗೊಂಡು ಹಾಕಿ ಅಂತ ಹೇಳಿ. ಆರ್ಟ್ ಅಂಡ್ ಕ್ರಾಫ್ಟ್ಸ್ ಎಲ್ಲ ಇದೆ ನಮ್ಮ ಹತ್ರ ಐಟಮ್ಸ್. ಆರ್ಟಿಫಿಷಿಯಲ್ ಸಿಗುತ್ತೆ, 2 ಸ್ಟೋನ್ ಸಿಗುತ್ತೆ, ಕೋಟಾ ರಫ್ ಸಿಗುತ್ತೆ, ಕೋಟಾ ಪಾಲಿಶ್ ಸಿಗುತ್ತೆ, ಕೋಟಾ ಅನ್ಫಿಟ್ ಸ್ಲ್ಯಾಬ್ ಕೂಡ ಸಿಗುತ್ತೆ, ಸಾದ್ರಳ್ಳಿ ರಫ್ ಸಿಗುತ್ತೆ, ಕಾಪ್ ಸ್ಟೋನ್ಸ್ ಕೂಡ ಸಿಗುತ್ತೆ. ಬಟ್ ಅದೇ ಕಲರ್ ಕಾಂಬಿನೇಷನ್ ಸಿಗಲ್ಲ ಸರ್. ಇದು ನಮ್ದು ಫಸ್ಟ್ ಯೂನಿಟ್ ಅಲ್ಲಿ ಇವಾಗಲೇ 15ರಿಂದ 1 ತಿಂಗಳು ಲಾಸ್ಟ್. ನನ್ನ ಹೆಸರು ಚರಣ್ ಅಂತ, ಶ್ರೀ ಕಲಾಮೇಶ್ವರ ಗ್ರಾನೈಟ್ಸ್ ಇಂದ. ನಮ್ದು ಶೋರೂಮ್ ಬರೋದು ಬನ್ನೇರುಘಟ್ಟದಿಂದ ಜಿಗಣಿಗೆ ಹೋಗೋ ರೋಡಲ್ಲಿ ಜಸ್ಟ್ 1.5 ಕಿಲೋಮೀಟರ್ ಮುಂದೆ ಬಂದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಕಾಣಿಸುತ್ತೆ. ನಮ್ದು 3 ಔಟ್ಲೆಟ್ ಇದೆ. ನಮ್ಮ ಔಟ್ಲೆಟ್ ಅಲ್ಲಿ ಏನೇನು ಸಿಗುತ್ತೆ ಅಂದ್ರೆ ಗ್ರಾನೈಟ್ಸ್, ಲಪೋತ್ರ, ಸ್ಮಾರ್ಟ್ ಮಾರ್ಬಲ್ಸ್, ಆನೆಕ್ಸ್, ಆಮೇಲೆ ಆರ್ಟ್ ಅಂಡ್ ಕ್ರಾಫ್ಟ್, ಆಮೇಲೆ ಕ್ವಾಡ್ಸ್, ಆಮೇಲೆ ಟೈಲ್ಸ್ ಕೂಡ ಸಿಗುತ್ತೆ ಸರ್. ನಿಮ್ಗೆ A to Z ಸಿಗುತ್ತೆ ಸರ್. ನಮ್ಮ ಹತ್ರ ಕೋಟಾ ಸ್ಟೋನ್ ಎಲ್ಲ ಸಿಗುತ್ತೆ. ಬನ್ನಿ ಸರ್, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ನೋಡಿ ಬೇಕಂದ್ರೆ, ಇದು ಲಪೋತ್ರ ಅಂತ, 7 ರೋಸ್ ಲಪೋತ್ರ ಅಂತ ಬರುತ್ತೆ. ಇದು ನಿಮ್ಗೆ 17-18 mm ಸಿಗ್ನೆಸ್ ಸಿಗುತ್ತೆ. ಇದಾದ್ರೆ ನಿಮ್ಗೆ 125 ರೂಪಾಯಿ ಆಗುತ್ತೆ. ಇದು ಕರ್ನಾಟಕದ ಮೀಟರ್. ಇದು ಮುದ್ಗಲ್ಗ್ರೆ ಅಂತ, ಇದಾದ್ರೆ 135 ರೂಪೀಸ್ ಆಗುತ್ತೆ. ಇದು ಅಷ್ಟೇ ನಿಮ್ಗೆ ಇಲ್ಕಾಲ್ ಮೆಟೀರಿಯಲ್. ಬೆವೆಲೋ ಅಂತ, ಇದಾದ್ರೆ ನಿಮ್ಗೆ 200 ರೂಪೀಸ್ ಆಗುತ್ತೆ. ಇದು ಅಷ್ಟೇ 18-19 mm ಥಿಕ್ನೆಸ್ ಇರುತ್ತೆ. ಇದು ರಾಜಸ್ಥಾನ್ ಮೆಟೀರಿಯಲ್ ಸರ್. ನೋಡ್ಬೋದು ನೀವು, ಆರ್ಟ್ ಅಂಡ್ ಕ್ರಾಫ್ಟ್ಸ್ ಎಲ್ಲ ಇದೆ ನಮ್ಮ ಹತ್ರ ಐಟಮ್ಸ್. ಇದು FPP ಮೆಟೀರಿಯಲ್ ಇಂದ ರೆಡಿ ಆಗೋದು. ಇದು ನಿಮ್ಗೆ ಏನು ಕಾರ್ ಬಂಪರ್ ಅವೆಲ್ಲ ಏನ್ ರೆಡಿ ಆಗುತ್ತೆ ಅದೇ ಮೆಟೀರಿಯಲ್ ಅಲ್ಲೇ ರೆಡಿ ಆಗೋದು. ಅನ್ಬ್ರೇಕಬಲ್ ಇರುತ್ತೆ ಸರ್. ನಮ್ದು ಯಾವ್ದೇ ಸ್ಟಾಕ್ ಹೋಗ್ಲಿ 15ರಿಂದ 1 ತಿಂಗಳು ಲಾಸ್ಟ್ ಸರ್. ಅದ್ರ ಮೇಲಂತೂ ಅದೇ ಸ್ಟಾಕ್, ಬಟ್ ಮೆಟೀರಿಯಲ್ ಸೇಮ್ ಇರುತ್ತೆ, ಬಟ್ ಅದೇ ಕಲರ್ ಕಾಂಬಿನೇಷನ್ ಸಿಗಲ್ಲ. ನಮ್ದು ಫಸ್ಟ್ ಯೂನಿಟ್ ಅಲ್ಲಿ ಇದು ಟಿಕ್ ಸ್ಟೋನ್ ಅಂತ. ಸ್ಟಿಕ್ ಸ್ಟೋನ್ ಆದ್ರೆ ನಿಮ್ಗೆ ಇದು ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಸರ್. ಇದು ಎಲ್ಲೂ ಸಿಗಲ್ಲ, ಇದು ರೇರ್ ಕಾಂಬಿನೇಷನ್. ಇದು ಸೇಮ್ ನಿಮ್ಗೆ ವುಡ್ ಫಿನಿಶಿಂಗ್ ಲೈಯಿಂಗ್ ಆಗೋ ತರ ಫೀಲ್ ಇರುತ್ತೆ ಸರ್. ಇದಾದ್ರೆ 185 ರೂಪೀಸ್ ಪ್ರೈಸಿಂಗ್ ಆಗುತ್ತೆ ಸರ್. ಸರ್ ಬರ್ಗಂಡಿ ಪಿಂಕ್ ಅಂತ, ಇದಾದ್ರೆ 185 ರೂಪೀಸ್ ಆಗುತ್ತೆ. ಒರಿಸ್ಸಾ ಮೆಟೀರಿಯಲ್ ಸರ್. ಇದು ಅಲಾಸ್ಕಾ ವೈಟ್ ಅಂತ, ಇದಾದ್ರೆ ನಿಮ್ಗೆ 195 ರೂಪೀಸ್ ಆಗುತ್ತೆ. ಲ್ಯಾವೆಂಡರ್ ಬ್ಲೂ ಒರಿಸ್ಸಾ ಮೆಟೀರಿಯಲ್ ಇದು, ಇದಾದ್ರೆ 135 ರೂಪೀಸ್ ಪ್ರೈಸಿಂಗ್ ಆಗುತ್ತೆ ಸರ್. ಸರ್ ಇದು ಅಷ್ಟೇ ಹಿಮಾಲಯನ್ ಬ್ಲೂ ಅಂತ 110 ರೂಪೀಸ್ ಆಗುತ್ತೆ ಸರ್. ಇಸ್ಕಾನ್ ವೈಟ್ ಅಂತ, ಇದು ನಿಮ್ಗೆ ಸೇಮ್ ಪ್ಯೂರ್ಲಿ ವೈಟ್ ವಿತ್ ಮಿಲ್ಕಿ ಬೇಸ್ ಅಲ್ಲಿ ಬರುತ್ತೆ ಸರ್. ಇದು ಬುಕ್ ಮ್ಯಾಚ್ ಸಿಗುತ್ತೆ ನಿಮ್ಗೆ. ಇದು ಆದ್ರೆ 110 ರೂಪೀಸ್ ಆಗುತ್ತೆ. ಮದನ್ಪಲ್ಲಿ ಕ್ವಾರಿ, ಆಂಧ್ರ ಹತ್ರ ಮದನ್ಪಲ್ಲಿ ಬರುತ್ತಲ್ಲ, ಅಲ್ಲೊಂದು ಕ್ವಾರಿ ಸರ್. ಸರ್ ಇದು ಫ್ರೆಂಚ್ ವೈಟ್, ಇದಾದ್ರೆ 135 ರೂಪೀಸ್ ಆಗುತ್ತೆ ಸರ್. ಸರ್ ಇದು ಅಲಾಸ್ಕಾ ಗೋಲ್ಡ್ ಅಂತ, ನೀವು ಅಲ್ಲಿ ಮುಂದೆ ನೋಡ್ರಲ್ಲ, ಅದು ಅಲಾಸ್ಕಾ ವೈಟ್, ಇದು ಅಲಾಸ್ಕಾ ಗೋಲ್ಡ್. ಇದು ಅಮೆಝಾನ್ ಗೋಲ್ಡ್ ಅಂತ, ಇದಾದ್ರೆ 165 ರೂಪೀಸ್ ಇಂದ 185 ರೂಪೀಸ್ ಆಗುತ್ತೆ ಸರ್. ಇದು ಕೊಟೋಡೋ ಬ್ಲಾಕ್ ಅಂತ ಸರ್, 110 ರೂಪೀಸ್ ಆಗುತ್ತೆ. ರಾಜಸ್ಥಾನ್ ಮೆಟೀರಿಯಲ್ ಸರ್. ಪರ್ಲ್ ಬ್ಲಾಕ್ ಲಪೋತ್ರ ಅಂತ, ಇದು ಬರೋದು ನಿಮ್ಗೆ ಆಂಧ್ರ ಪ್ರದೇಶ್ ಮೆಟೀರಿಯಲ್. ಇದು ಅಷ್ಟೇ 18 mm ಥಿಕ್ನೆಸ್ ಇರುತ್ತೆ. ಇದಾದ್ರೆ 185 ರೂಪೀಸ್ ಆಗುತ್ತೆ ಸರ್. ಇದು ರೆಡಿ ಕಿಚನ್ ಟಾಪ್ ನಿಮ್ಗೆ 8 ಅಡಿ, 7 ಅಡಿ, 5 ಅಡಿ, 6 ಅಡಿಯಿಂದ ಹಿಡಿದು 9-9.5 ಅಡಿ ಗಂಟ ಸಿಗುತ್ತೆ. ಇದಾದ್ರೆ ಅದು ಆ ರಿಕ್ವೈರ್ಮೆಂಟ್ ಅಲ್ಲಿ ಕೊಡ್ತೀವಿ ಸರ್. ಅದ್ರಲ್ಲೇನ್ ಚೇಂಜಸ್ ಇರಲ್ಲ. ಪಿಂಕ್ ಪರ್ಲ್ ಅಂತ ಕರೀತಾರೆ ಇದ್ರ ನೇಮು. ಇದಾದ್ರೆ 145 ರೂಪೀಸ್ ಇಂದ 165 ರೂಪೀಸ್ ಆಗುತ್ತೆ ಸರ್. ಇದು ಅಲಾಸ್ಕಾ ಗೋಲ್ಡ್ ಅಂತ ಸರ್, ಇದಾದ್ರೆ ನಿಮ್ಗೆ 250 ರೂಪೀಸ್ ಆಗುತ್ತೆ. ಸೇಮ್ ಇದ್ರ ಅಲಾಸ್ಕಾ ಗೋಲ್ಡ್ ಅಲ್ಲೇ ಇದು ಇಂಡಿಯನ್ ಮಾರ್ಬಲ್ ಇದೆ ನೋಡಿ. ಸೇಮ್ ನೋಡಕ್ ಒಂಚೂರು ಸಿಮಿಲರ್ ಇರುತ್ತೆ, ಬಟ್ ಸಿಮಿಲರ್ ಅಲ್ಲ ಸರ್. ಇದಿಲ್ಲ ಸರ್, ರಾಜಸ್ಥಾನ ಮೆಟೀರಿಯಲ್. ಇದು ಅಷ್ಟೇ ಇಂಡಿಯನ್ ಮಾರ್ಬಲ್. ನಿಮ್ಗೆ ಇದು ಅಲಾಸ್ಕಾ ಗೋಲ್ಡ್ ಸರ್. ಇದು ಸರ್ ಇದು ರಿವರ್ ವೈಟ್ ಅಂತ, ದೇವನಹಳ್ಳಿಯಿಂದ ಮುಂದೆ ಇರೋ ಕ್ವಾರಿ. ಇದಾದ್ರೆ ನಿಮ್ಗೆ 110 ರೂಪೀಸ್ ಆಗುತ್ತೆ ಸರ್. ಇದೇನ್ ನೋಡ್ತಾ ಇದೀವಿ, ಇದು ಕುಪ್ಪಂ ವೈಟ್ ಅಂತ ಸರ್. ಇದಾದ್ರೆ 110 ರೂಪೀಸ್ ಆಗುತ್ತೆ. ಇದು ಅಷ್ಟೇ ಸರ್, ಸಫಾರಿ ಬ್ಲೂ, ಆಮೇಲೆ ರಾಯಲ್ ಬ್ಲೂ ಅಂತಾನು ನೇಮ್ ಕರೀತಾರೆ. ಇದು 95 ರೂಪೀಸ್ ಆಗುತ್ತೆ ಸರ್. ಇಂಡಿಯನ್ ಪಿಕಾಕ್ ಅಂತ ವೈಟ್ ಬೇಸ್ ಅಲ್ಲಿ ಇರುತ್ತೆ ನಿಮ್ಗೆ. ಇದಾದ್ರೆ 95 ರೂಪೀಸ್ ಆಗುತ್ತೆ ಸರ್. ಇದು ಆಧುನಿಕ್ ಬ್ರೌನ್ ಸರ್, ಇದಾದ್ರೆ 110 ರೂಪೀಸ್ ಆಗುತ್ತೆ ಸರ್. ಆಧುನಿಕ್ ಬ್ರೌನ್ ನಿಮ್ಗೆ ಹಿಮಾಲಯನ್ ಬ್ಲೂ ಅಲ್ಲಿ ಇದೆ, ಕ್ಯಾಟೆ ಇದೆ ಸರ್. ನಿಮ್ಗೆ ಮೆಟೀರಿಯಲ್ ಅಂತೂ ಜಾಸ್ತಿ ಇದೆ ಸರ್. ಕಸ್ಟಮರ್ ಒನ್ ಟೈಮ್ ವಿಸಿಟ್ ಮಾಡಿದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಏನ್ ಗೊತ್ತಾ ಸರ್, 3 ಯೂನಿಟ್ ಇದೆ, 300ಕ್ಕೂ ಹೆಚ್ಚು ಕಲರ್ಸ್ ಇದೆ. ನಮ್ಮ ರೀಟೇಲಿಂಗ್ ಪ್ರೈಸ್ ಅಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ಡಿಪೆಂಡ್ ಅಪಾನ್ ಮೆಟೀರಿಯಲ್ ಅಲ್ಲಿ ಪ್ರೈಸಿಂಗ್ ಇರುತ್ತೆ ಸರ್. ನಮ್ದು 3 ಯೂನಿಟ್ ಇದೆ ಸರ್. ಅಂದ್ರೆ 300ರಿಂದ 400 ಕಲರ್ ಪ್ಲಸ್ ಇದೆ. ನಾನು ಮಿನಿಮಮ್ ಹೇಳ್ತಾ ಇದೀನಿ. ಕಸ್ಟಮರ್ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸರ್. ಸರ್ ಈಗ ಏನ್ ನೋಡ್ತಾ ಇದ್ರೆ ಇದೆಲ್ಲ ನಿಮ್ಗೆ ಆರ್ಟಿಫಿಷಿಯಲ್ ಸ್ಟಾಕ್ಸ್ ಸರ್. 4x6 ಇರುತ್ತೆ. ಗ್ಯಾಲಕ್ಸಿ ಸ್ಟೋನ್ ಸಿಗುತ್ತೆ, ಕೋಟಾ ಸ್ಟೋನ್ ಸಿಗುತ್ತೆ, ಕೋಟಾ ರಫ್ ಸಿಗುತ್ತೆ, ಕೋಟಾ ಪಾಲಿಶ್ ಸಿಗುತ್ತೆ, ಕೋಟಾ ಅನ್ಫಿಟ್ ಸ್ಲ್ಯಾಬ್ ಕೂಡ ಸಿಗುತ್ತೆ ನಿಮ್ಗೆ. ಸಾದ್ರಳ್ಳಿ ರಫ್ ಸಿಗುತ್ತೆ, ಆಮೇಲೆ ಕಾಪ್ ಸ್ಟೋನ್ಸ್ ಕೂಡ ಸಿಗುತ್ತೆ ಸರ್. ಸರ್ ನಮ್ಮ ಹತ್ರ ಮೇನ್ಲಿ ಗ್ರಾನೈಟ್ ಯಾವ್ದೇ ತಗೊಂಡ್ಲಿ ಆಸಿಡ್ ವಾಶ್ ಮಾಡಿಲ್ಲ ಅಂದ್ರೆ ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಆಮೇಲೆ ಯಾವತ್ತಲ್ಲಿ ನೀರ್ನ ಯಾವಾಗ್ಲೂ ನೀರ್ ಯಾರು ಏನ್ ಮಾಡ್ತಾರೆ ಕಸ್ಟಮರ್ಸ್ 1 mm ತರ ನೀರ್ ನಿಲ್ಸ್ಬಿಟ್ಟಿರ್ತಾರೆ. ಅಂದ್ರೆ ಕ್ಯೂರಿಂಗ್ ಮಾಡೋಣ ಅಂತ ಅದ್ ಮಾಡ್ಬಾರ್ದು ಸರ್. ಜಸ್ಟ್ ಲೇಯಿಂಗ್ ಆದ್ಮೇಲೆ POP ಫಿನಿಶಿಂಗ್ ಮಾಡಿ ಲಾಸ್ಟ್ ಮನೆ ಓಪನಿಂಗ್ ಟೈಮ್ ಅಲ್ಲಿ POP ತೆಗೆದ್ಬಿಟ್ಟು ವಾಟರ್ ವಾಶ್ ಮಾಡಿದ್ರೆ ಸಾಕು ಸರ್. ಮನೆ ಲೈಫ್ ಟೈಮ್ ಚೆನ್ನಾಗೇ ಇರುತ್ತೆ. ಇರೋದೆಲ್ಲ ನಿಮ್ಗೆ ಲಪೋತ್ರ ಸೆಕ್ಷನ್ ಇದೆ. ಇಲ್ಲಿಂದ ಅಲ್ಲಿ ಗಂಟ ಇವೆಲ್ಲ ಲಪೋತ್ರ ಸೆಕ್ಷನ್.
ಸರ್ ಇದು ಅಮೆಝಾನ್ ವೈಟ್ ಅಂತ ನೀವು ಅಲ್ಲೇ ನೋಡಿದ್ರಲ್ಲ ನಮ್ದು 1ನೇ ಯೂನಿಟ್ ಅಲ್ಲಿ ಅದರದ್ದು ಇನ್ನ 5 to 6 ಬ್ಲಾಕ್ಸ್ ಇರುತ್ತೆ ನಿಮ್ಗೆ. ಇದು ಅಮೆಝಾನ್ ವೈಟ್ ಅಲ್ಲೇ ಇದು ಇನ್ನೊಂದು ಬ್ಲಾಕ್ 11 ಅಡಿ 3 ಅಡಿ ಹೈಟ್ ಇರುತ್ತೆ. ಇದಾದ್ರೆ 185 rupees ಆಗುತ್ತೆ ಸರ್. ಬರ್ಗಣ್ಣಿ ಅಂತ ಮೆಟೀರಿಯಲ್ ಒರಿಸ್ಸಾ ಮೆಟೀರಿಯಲ್ ಇದು 195 rupees ಆಗುತ್ತೆ ಸರ್. ಫಿಶ್ ಬ್ಲಾಕ್ ಅಂತ ಕರೀತಾರೆ, ರಾಜಸ್ಥಾನ್ ಮೆಟೀರಿಯಲ್ 17 to 18 mm ಥಿಕ್ನೆಸ್ ಇರುತ್ತೆ. ಇದಾದ್ರೆ 125 rupees ಆಗುತ್ತೆ ಸರ್. ಶಿವ ಗೋಲ್ಡ್ ಅಂತ ಇದು 195 rupees ಇಂದ 210 rupees ಆಗುತ್ತೆ ಸರ್. ಶಿವ ಗೋಲ್ಡ್ ಇದು ರಿವರ್ ವೈಟ್ ಅಂತ ಮೆಟೀರಿಯಲ್ 195 rupees ಆಗುತ್ತೆ ಸರ್. ಇದು ಸರ್ ಯಾಕಂದ್ರೆ ಬಂದು ಒನ್ ಟೈಮ್ ಕಸ್ಟಮರ್ ಫೀಲ್ ಮಾಡಿ ನೋಡಿದಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸರ್. ಇದು ಅಲಾಸ್ಕಾ ವೈಟ್ ಅಂತ ಸರ್ 20 mm ಥಿಕ್ನೆಸ್ ಇರುತ್ತೆ. ಇದು 185 rupees ಆಗುತ್ತೆ ಸರ್. ಸರ್ ಇದು ನೋಡಿ ಸಫಾರಿ ಬ್ಲೂ ಅಂತ ಕರೀತಾರೆ, ಹನಿ ಬ್ಲೂ ಅಂತಾನು ಕರೀತಾರೆ. ಇದು ಕರೀಂನಗರ್ ಬ್ಲಾಕ್ ಇದಾದ್ರೆ 95 rupees ಆಗುತ್ತೆ ಸರ್. ಸರ್ ಇದೇನ್ ನೋಡ್ತಾ ಇರ ಈಗ ಇದು ನಮ್ಮದು 3ನೇ ಯೂನಿಟ್. ಇಲ್ಲಿ ನಿಮ್ಗೆ ಕ್ವಾಡ್ಸ್ ಇಂಪೋರ್ಟೆಡ್, ಆಮೇಲೆ ಕೋಟಾ ಸ್ಟೋನ್ಸ್, ಆಮೇಲೆ ಮೀಡಿಯಂ ಮೆಟೀರಿಯಲ್ ಎಲ್ಲ ಸಿಗುತ್ತೆ ಸರ್ ನಿಮ್ಗೆ. ಆಮೇಲೆ ಇದೆಲ್ಲ ಬ್ಲಾಕ್ ಗ್ಯಾಲಕ್ಸಿ ಐಟಮ್ ಸರ್. ಬ್ಲಾಕ್ ಅಲ್ಲಿ ನಿಮ್ಗೆ 5-6 ವೆರೈಟಿ ಸಿಗುತ್ತೆ ಸರ್. ಕಷ್ಟಪಟ್ಟು ಮನೆ ಕಟ್ತಾರೆ, ಯಾವ್ದಾದ್ರು ಟೈಲ್ಸ್ ಗ್ರಾನೈಟ್ಸ್ ಹಾಕಿ ಅವರು ಲೈಫ್ ಲಾಂಗ್ ಅನುಭವಿಸೋದಕ್ಕಿಂತ ಒನ್ ಟೈಮ್ ವಿಸಿಟ್ ಮಾಡಿ ಚೆನ್ನಾಗಿರೋ ಮೆಟೀರಿಯಲ್ ತಗೊಂಡು ಹಾಕಿ ಅಂತ ಹೇಳ್ತೀವಿ ಸರ್. ಅಲ್ವಾ ಸರ್, ಮಿನಿಮಮ್ ಅಂದ್ರೆ 500+ ವೆರೈಟೀಸ್ ಇದೆ. ಆರ್ಟಿಫಿಷಿಯಲ್ ಆಗ್ಲಿ, ಕ್ವಾಡ್ಸ್ ಆಗ್ಲಿ, ಆಮೇಲೆ ಕೋಟಾ ಸ್ಟೋನ್ ಆಗ್ಲಿ, A to Z ವೆರೈಟೀಸ್ ಇದೆ. ನೀವು ಒನ್ ಟೈಮ್ ನಮ್ ಶೋರೂಮ್ ವಿಸಿಟ್ ಮಾಡಿದಾಗ ನೀವು ಅವಾಗ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಯಾವ ಮೆಟೀರಿಯಲ್ ತಗೊಂಡು ಎಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ದು 3 ಯೂನಿಟ್ ಇದೆ. ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ನಿಯರ್ ಬನ್ನೇರ್ಘಟ್ಟದಿಂದ ಜಿಗ್ನಿ ರೋಡ್ ಅಲ್ಲಿ ಮಂಟಪ ವಿಲೇಜ್ ಇಂದ ಸ್ವಲ್ಪ ಹಿಂದೆಗಡೆ ಶ್ರೀ ಕಾಲಭೈರೇಶ್ವರ ಗ್ರಾನೈಟ್ಸ್ ಅಂತ ಬರುತ್ತೆ. ನಿಮ್ಗೆ ಇನ್ನ ಎಕ್ಸ್ಪ್ಲೇನ್ ಈಸಿ ಆಗ್ಬೇಕು ಅಂದ್ರೆ ಗೂಗಲ್ ಮಾಡ್ಕೊಳ್ಳಿ ಶ್ರೀ ಕಾಲಭೈರೇಶ್ವರ ಗ್ರಾನೈಟ್ಸ್ ಅಂತ. ನಮ್ಮ ಶೋರೂಮ್ದು ಇದು ನೋಡಿಸುತ್ತೆ. ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಲ್ಲ ಒಂದು ವಾಟ್ಸ್ಆಪ್ ಅಲ್ಲಿ ಅಂತ ಕಳಿಸಿದ್ರು ನಾವು ರಿಪ್ಲೈ ಮಾಡಿ ನಿಮ್ಗೆ ಇದು ಕೊಡ್ತೀವಿ. ಆಮೇಲೆ PDF ಕೊಡ್ತೀವಿ ನಮ್ಮ ಮೆಟೀರಿಯಲ್ ಬಗ್ಗೆ. ಒನ್ ಟೈಮ್ ವಿಸಿಟ್ ಮಾಡೋದು ಒಳ್ಳೇದು ಸರ್ ಯಾವ್ದಕ್ಕೂ.